ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು November 20, 2025. ಸೊ ನಮ್ಮ ಒಂದು ಸೌಜನ್ಯ ಹೋರಾಟಗಾರರು ಒಬ್ಬರ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ. SIT ವರದಿ ಏನ್ ಬರುತ್ತೆ, ಅವರ ತನಿಖೆ ಹೇಗ್ ನಡೀತಾ ಇದೆ, ಸೊ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ಸೊ ಈಗ ಏನ್ ಸುದ್ದಿ ಹರಿದಾಡ್ತಿದೆ ಅಂತಂದ್ರೆ, ನಾಳೆನೆ ಒಂದು SIT ಇಂದ ವರದಿ ಸರ್ಕಾರಕ್ಕೆ ಮತ್ತು ಹೈಕೋರ್ಟಿಗೆ ಅಥವಾ ಏನು ಬೆಳ್ತಂಗಡಿ ಕೋರ್ಟಿಗೆ ವರದಿ ಸಲ್ಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಇದು ಕ್ಲೈಮ್ಯಾಕ್ಸ್ ವರದಿ ಆಗಿರೋದಿಲ್ಲ. ಏನಪ್ಪಾ ಅಂದ್ರೆ ಮೊದಲ ಹಂತದ ವರದಿ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅಂದ್ರೆ ಆ ಒಂದು ಧರ್ಮಸ್ಥಳ ಪ್ರಕರಣಗಳು ತುಂಬಾನೇ ಇರೋದ್ರಿಂದ ಅಷ್ಟು ಈಸಿಯಾಗಿ ಕ್ಲಿಯರ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ತನಿಖೆ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಏನಪ್ಪಾ ಅಂದ್ರೆ ಅವರು ಮಧ್ಯಂತರ ವರದಿ ಅಥವಾ ಒಂದು ವರದಿನ ಇಲ್ಲಿ ತನಕ ಏನೇನಾಯ್ತು, ಯಾವ ರೀತಿ ಒಂದು ಅವರ ಒಂದು ತನಿಖೆ ನಡೀತಾ ಇದೆ, ಯಾವ ಆಯಾಮಗಳಲ್ಲಿ ನಡೀತಾ ಇದೆ ಅನ್ನೋದು ಜನಗಳಿಗೂ ಕಾತರ ಇರುತ್ತೆ. ಪ್ಲಸ್ ನಮ್ಮ ವರದಿ ರಿಪೋರ್ಟ್ ಬೇಕಾಗಿರುತ್ತೆ ಅಲ್ಲಿ ಏನ್ ನಡೀತಿದೆ ಅಂತ. ಸೊ ಹಾಗಾಗಿ ನಾಳೆ ವರದಿನ ಸಬ್ಮಿಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ವಿ. ಸೊ ನಮಗೂ ಅದೇ ಬೇಕಾಗಿದೆ. ತುಂಬಾ ದಿನಗಳಿಂದ ಅಂದ್ರೆ ಚಿನ್ನಯ್ಯ ಬಂದಾಗಿಂದ ಅಂದ್ರೆ ಸೌಜನ್ಯ ಹೋರಾಟ ಏನು ಶುರುವಾಯ್ತು, ಅದಾದ ನಂತರ ಚಿನ್ನಯ್ಯ ಬಂದ ಮೇಲೆ ಸುದ್ದಿ ಮಾಡ್ತು ಈ ಧರ್ಮಸ್ಥಳದ ಪ್ರಕರಣಗಳು ಇಲ್ಲಿ ತನಕ ಕಂಟಿನ್ಯೂಸ್ 6 ಮಂತ್ಸ್ ಇಂದನು ಅಷ್ಟೇ ಒಂದು ಸುದ್ದಿಯಲ್ಲಿ ಇರುವುದು ಧರ್ಮಸ್ಥಳ ಪ್ರಕರಣಗಳು. SIT ತನಿಖೆ ಮೊದಲ ಹಂತದ ವರದಿ ಏನ್ ಕೊಡ್ತಾರೆ ಅದು ಡೆಫಿನೆಟ್ಲಿ ಅಂದ್ರೆ ಹೋರಾಟಗಾರರಿಗೆ ಆಗಿರ್ಬೋದು ಅಥವಾ ಆರೋಪಿಗಳಿಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ಅವರ ಒಂದು SIT ತನಿಖೆ ಎಲ್ಲಿ ತನಕ ಬಂದಿದೆ ಅನ್ನುವ ಒಂದು ಕ್ಲಾರಿಟಿ ಒಂದು ಸಿಗುತ್ತೆ. ಅಷ್ಟೇ ಅಲ್ಲ, ಜನತೆಗೂ ಅಷ್ಟೇ ನಿಜವಾಗ್ಲೂ SIT ಯಾವ ರೀತಿ ವರ್ಕ್ ಮಾಡ್ತಿದೆ ಅಥವಾ ನಿಜವಾಗ್ಲೂ ಒಂದು ಏನ್ ಅವ್ರು ಹೇಳ್ತಾರೆ ಆರೋಪಿಗಳು ಅಂತ, ಅವರೇ ಆರೋಪಿಗಳ ಅಥವಾ ಇವರೇ ನಿಜವಾಗ್ಲೂ ಸುಳ್ಳು ಹೇಳ್ತಿದಾರಾ? ಸೊ ಈ ಎಲ್ಲಾ ಒಂದು ಸೌಜನ್ಯ ಹೋರಾಟಗಾರರೇ ಸುಳ್ಳ, ಈ ಎಲ್ಲಾ ಒಂದು ಕ್ಲಾರಿಟಿ ನಾಳೆ ಒಂದು ವರದಿಯಲ್ಲಿ ಮ್ಯಾಕ್ಸಿಮಮ್ ಸಿಕ್ಬಿಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗೂ ಗೊತ್ತೇ ಇದೆ, ಅಷ್ಟೊಂದು ಈಸಿ ಆಗಿಲ್ಲ ಒಂದು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸೋದು. ಇಷ್ಟು ವರ್ಷಗಳಿಂದ ಆಗದೆ ಇರೋದು ಒಂದು SIT ತನಿಖೆ ಶುರು ಆದ್ಮೇಲೆ ಆಗುತ್ತೆ ಅನ್ನುವಂತ ಹೋಪ್ ತುಂಬಾ ಜನಕ್ಕೆ ಬಂತು. ಸ್ವತಂತ್ರ ಹೋರಾಟದಷ್ಟೇ ಕಷ್ಟಪಡ್ತಿದ್ದಾರೆ ಸೌಜನ್ಯ ಹೋರಾಟಗಾರರು. ಸ್ಟಿಲ್ ಇಲ್ಲಿ ತನಕನೂ ಸೌಜನ್ಯ ಹೋರಾಟಗಾರರ ಮೇಲೆ ತುಂಬಾನೇ ಒಂದು ಆಪಾದನೆಗಳು ಬಂದಿದೆ. ಎಷ್ಟೇ ಆಪಾದನೆಗಳು ಬಂದ್ರು ಕುಗ್ಗದೆ ಇಲ್ಲಿ ತನಕ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರ ಮೇಲೆ FIR ಆಯ್ತು, ಅವ್ರನ್ನೇ ಜೈಲಿಗೆ ಕಳಿಸುವಂತ ಪ್ರಕರಣಗಳು ಆಯ್ತು. ಆದ್ರೆ ಬಾಲನ್ ಅವ್ರು ಏನು ಲಾಯರ್ ಇದ್ದಾರೆ, ಅವರ ಒಂದು ಸಹಾಯದಿಂದ ಅವರು ಈಗಲೂ ಹೊರಗಿದ್ದಾರೆ. ಸೊ ಈ ರೀತಿ ಒಂದು ಷಡ್ಯಂತ್ರ ನಡೀತಾ ಇದೆಯಾ ನಿಜವಾಗ್ಲೂ ಒಳಗಡೆ SIT ತನಿಖೆಯಲ್ಲಿ, ಅಥವಾ ಹೇಗೆ ಒಂದು ಈ ಒಂದು ತನಿಖೆ ಯಾವ ಆಯಾಮದಲ್ಲಿ ನಡೀತಿದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಗೊಂದಲ ಇತ್ತು. ಸೊ ಈ ಮಧ್ಯಂತರ ವರದಿ ಅಥವಾ ಏನು ಮೊದಲ ವರದಿ ಅಂತ ಕೊಡ್ತಾ ಇದ್ದಾರೆ, ಇದು ರಿಯಲಿ ಒಂದು ಎಲ್ಲರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನಾನಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣಗಳು ಎಲ್ಲಿ ತನಕ ಬಂತು ಅದರ ತನಿಖೆ ಅಂತ ಅಂದ್ಬಿಟ್ಟು. ಸೊ ಆ ವಿಷಯ ಏನಿದೆ ಅಪ್ಡೇಟು, ಸೊ ನಾಳೆ ಏನ್ ಬರುತ್ತೆ ಆ ವರದಿಯಲ್ಲಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನಿರಂತರ ಮತ್ತು ನಿಖರ ಒಂದು ಧರ್ಮಸ್ಥಳದ ಒಂದು ನಿಖರವಾದ ಸುದ್ದಿಗಳಿಗಾಗಿ ನನ್ನ ಒಂದು ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲ, ಫೈನಲಿ ಎಲ್ಲರಿಗೂ ಒಂದು ಸೌಜನ್ಯನ ಹೋರಾಟಗಾರರ ಪರವಾಗಿ ನಿಂತಿರೋ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.